ಅದು ಇಡೀ ಕಲ್ಯಾಣ ಕರ್ನಾಟಕದ ಜೀವನಾಡಿ. 8 ಜಿಲ್ಲೆಗಳಿಗೆ ನೀರು ಉಳಿಸುವ ಬೃಹತ್ ಜಲಾಶಯ. ಅನ್ನದಾತರ ಪಾಲಿಗಂತೂ ಜೀವನಾಡಿ. ಆದರೆ ಈ ಜಲಾಶಯದ ಕೂಗಳಂತೆ ದೂರದಲ್ಲಿ ಇರುವಂತಹ ಈ ಜನಗಳಿಗೆ ಮಾತ್ರ 16 ವರ್ಷಗಳಿಂದ ಕುಡಿಯೋಕೆ ನೀರು ಮಾತ್ರ ಇಲ್ಲ. ಹಾಗಾದರೆ ಏನು ಆ ಜನಗಳ ಸಮಸ್ಯೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೂರದಲ್ಲಿ ಡ್ಯಾಮ್ ಇದ್ರೂ ನೀರಿಗಾಗಿ ಪರದಾಟ. 16 ವರ್ಷಗಳಿಂದ ಕುಡಿಯಲು ಉಪ್ಪು ನೀರೇ ಗತಿ. ತುಂಗಭದ್ರೆಯ ಮಡಿಲಲ್ಲಿ ಭಗತ್ ಸಿಂಗ್ ವಾರ್ಡ್ ಗೋಳಾಟ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿಲ್ಲಾ ಕೇಂದ್ರದಲ್ಲಿಯೇ 100 ಟಿಎಂಸಿ ಸಾಮರ್ಥ್ಯದ ಜಲಾಶಯವಿದೆ. ನೆರೆಯ ಆಂಧ್ರ, ತೆಲಂಗಾಣದ ಮೆಹಬೂಬ್ ನಗರ ಸೇರಿದಂತೆ 8 ಜಿಲ್ಲೆಗಳಿವೆ. ನೀರುಣಿಸುವ ಬೃಹತ್ ಜಲಾಶಯ ಇದು. ಈ ಜಲಾಶಯದ ತಟದಲ್ಲಿರುವ ಹೊಸಪೇಟೆಯ ಭಗತ್ ಸಿಂಗ್ ವಾರ್ಡ್ನ ಜನಗಳ ಮೂಕ ರೋಧನೆ ಕೇಳೋರಿಲ್ಲ. ಹೌದು, ಕಳೆದ 20 ವರ್ಷಗಳಿಂದ ಇಲ್ಲಿ ವಾಸಿಸುವ ಜನಗಳು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ವಾರ್ಡಿನ ಕೌನ್ಸಿಲರ್ ರಮೇಶ್ ಗುಪ್ತಾ ಅವರ ಗಮನಕ್ಕೆ ಈ ಬಗ್ಗೆ ತಂದ್ರೂ ಏನೂ ಪ್ರಯೋಜನವಾಗಿಲ್ಲಂತೆ. ನಮ್ಮ ವಾರ್ಡ್ಗೆ ಕೌನ್ಸಿಲರ್ ಬರೋದೇ ಅಪರೂಪವಾಗಿದೆ. ನಮ್ಮ ಗೋಳು ಕೇಳೂರು ಯಾರು ಅಂತ ಜೀ ಕನ್ನಡ ನ್ಯೂಸ್ ಮುಂದೆ ವೃದ್ಧೆಯೊಬ್ಬಳು ಅಳಲು ತೋಡ್ಕೊಂಡಿದ್ದು ಹೀಗೆ. ಮಠ ನಮ್ಗೆ ಏನಾದ್ರು ತೊಂದರೆ ಇದ್ದಿಲ್ಲ. ಅವ್ರು ಹೋಗಿದ್ಮೇಲೆ ಸ್ವಲ್ಪ ನೀರಿನ ತೊಂದರೆ ಆಗಕತ್ತೈತಿ. ಅದು ಎಲ್ಲದಕ್ಕೆ ತೊಂದರೆ ಆಗ. ಇವಾಗ ಯಾವ ಇಲ್ಲೇ ಬ್ಯೂಟಿ ಪೇರ್ ಫಂಕ್ಷನ್ ಆಗಿದ್ರು, ಅವರು ಸ್ವಲ್ಪ ಏನು ಮಾಡಿ ಇಲ್ಲಿ ಏನ್ ಸಮಸ್ಯೆ ಇದೆ ನಿಮಗೆ? ಇವಾಗ ಎಲ್ಲರಿಗೂ ನೀರಿಂದೇ ಬಹಳ ಮುಖ್ಯವಾಗಿ ಸಮಸ್ಯೆ. ಓಕೆ, ಇನ್ನು ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ಜೊತೆಗೆ ವಾರ್ಡಿನ ಬಗ್ಗೆ ಬೆಳಕು ಚೆಲ್ಲುವ ವರದಿ ಕೂಡ ಪ್ರಸಾರ ಮಾಡಿತ್ತು. ತೋರಿಕೆಗೆ ಎಂಬಂತೆ ಒಂದಷ್ಟು ಪೈಪ್ ಕಾಮಗಾರಿ ಮಾಡಿ ನಗರಸಭೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಕೈ ತೊಳೆದುಕೊಂಡಿದ್ರು. ಆದ್ರೆ ಈ ವಾರ್ಡಿನ ಜನ ಅನುಭವಿಸ್ತಾ ಇರುವ ಜ್ವಲಂತ ಸಮಸ್ಯೆ ಬಗ್ಗೆ ಮಾತ್ರ ಯಾವ ಶಾಸಕರಾಗಲಿ ವಾರ್ಡ್ ಸದಸ್ಯರಾಗಲಿ ಗಮನ ಹರಿಸದೇ ಇರೋದು ದುರಂತ ಸಂಗತಿ ಎನ್ನುತ್ತಾರೆ ರೈತ ಮುಖಂಡರು. ನಾನು ಏನೋ ಖುಷಿಯಾಗಿದ್ದೆ, ನಿಮ್ಮ ಮುಖಾಂತರ ಆಗಿದೆ ಅಂತ ಹೇಳಿ ಸರ್ ಅವ್ರು ಏನ್ ಬಂದು ಕನೆಕ್ಷನ್ ಕೊಟ್ಟೋದ್ರ ಆ ಕಡೆ ಇದೇ ಏರಿಯಾದಲ್ಲಿ ಪಕ್ಕಕ್ಕೆ ಒಂದು ಲೈನ್ ಅಲ್ಲಿ ಕೊಟ್ಟೋದ್ರು. ನಾವು ನಿಮ್ಗೆ ಫೋನ್ ಮಾಡೋಣ, ನಿಮ್ಗೆ ಅಭಿನಂದನೆ ತಿಳಿಸೋಣ ಅಂತ ಅನ್ಕೊಂಡಿದ್ವಿ ನಾವು. ಆದ್ರೆ ಅದು ಕೆಲಸ ಸಕ್ಸಸ್ ಆಗಿಲ್ಲ ಸರ್. ಅದು ಅಲ್ಲಿ ಅದೇನು ವಾಲ್ ಹಾಕಿದ್ರಲ್ಲ, ಮತ್ತೆ ಈ ಕಡೆ ಬರೋ ಒಂದ್ ಹನಿ ನೀರನ್ನು ಬರ್ತಾ ಇಲ್ಲ ಸರ್. ಈ ಕಡೆ ಬರ್ತಾ ಇಲ್ಲ ಸರ್. ಅವ್ರಿಗೆ ಯಾವ ಟೈಪ್ ಸರ್, ಅವರು ಟೆಕ್ನಿಕಲಿ ಅವರಿಗೆ ಎಲ್ಲ ಮಾಹಿತಿ ಇರುತ್ತೆ ಏನ್ ಮಾಡೋದು ಅಂತ ಹೇಳಿ. ಇಲ್ಲ ಅದು ಅಪ್ಪಿದೆ, ನೀರ್ ಏರಲ್ಲ ಅಂದ್ರೆ ಏನೋ ಸಮಸ್ಯೆ ಬಗೆಹರಿಸಬಹುದಲ್ಲ ಸರ್. ಇರೋ ಕೌನ್ಸಿಲರ್ಸ್ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಇಲ್ಲಿಗೆ. ಈ ಜನರ ಪರಿಸ್ಥಿತಿ ಹೆಂಗ್ ಸರ್? ಇನ್ನು ಈ ಕ್ಷೇತ್ರದ ಉಸ್ತುವಾರಿ ಮಂತ್ರಿಯಾದ ಜಮೀರ್ ಅಹಮದ್, ಶಾಸಕ HR ಗವಿಯಪ್ಪ ಈ ಬಗ್ಗೆ ಕೂಡಲೇ ಗಮನಹರಿಸಿ ಇಲ್ಲಿಯ ಜನಗಳ ಮೂಲಭೂತ ಸೌಕರ್ಯ ಒದಗಿಸೋದ್ರ ಜೊತೆಗೆ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾರ ಕಾದು ನೋಡ್ಬೇಕಿದೆ. ಮಂಜುನಾಥ್ ಹಿರೇಮಠ್, ಜೀ ಕನ್ನಡ ನ್ಯೂಸ್, ವಿಜಯನಗರ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.